ಬೆಳಗಾವಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಫೈಟ್ ಆಗುತ್ತಾ ಅಥವಾ ಸ್ವಪಕ್ಷೀಯರ ನಡುವೆನೇ ಫೈಟ್ ಆಗುತ್ತಾ? ತೀವ್ರ ಕುತೂಹಲ ಕೆರಳಿಸಿದೆ ಈ ಪ್ರಶ್ನೆ. ಈ ಬಾರಿಯ ಚಳಿಗಾಲದ ಅಧಿವೇಶನ ಬಣ ಬಡಿದಾಟದ ಬಳಿಕ ನಡೀತಾ ಇರೋದ್ರಿಂದ ಇಲ್ಲಿ ಸರ್ಕಾರವನ್ನ ಕೌಂಟರ್ ಕೊಟ್ಟು ಕಾಂಗ್ರೆಸ್ ವಿರುದ್ಧ ಫೈಟ್ ಮಾಡ್ತಾರಾ ಅಥವಾ ತಮ್ಮ ನಡುವೆನೇ ಫೈಟ್ ಮಾಡ್ತಾರಾ? ತೀವ್ರ ಕುತೂಹಲ ಇದೆ ಈ ಬಾರಿಯ ಚಳಿಗಾಲದ ಅಧಿವೇಶನ. ಯಾಕೆ ಬಣ ಬಡಿದಾಟದ ಬಳಿಕ ಸದನದಲ್ಲಿ BY ವಿಜಯೇಂದ್ರ ಮತ್ತು ಯತ್ನಾಳ್ ಮುಖಾಮುಖಿ ಆಗ್ತಾರೆ. ಇಬ್ಬರು ಶಾಸಕರು ಮೊದಲ ಬಾರಿಗೆ ಮುಖಾಮುಖಿ ಆಗ್ತಾರೆ ಈ ಬಣ ಬಡಿದಾಟದ ನಂತರ. ಕೇಸರಿ ಕಲಿಗಳು ಒಟ್ಟಾದ್ರೆ ಕೈಗೆ ಇಕ್ಕಟ್ಟಾಗತ್ತೆ, ಇಲ್ಲದಿದ್ರೆ ಬಿಜೆಪಿಗೆ ಬಿಕ್ಕಟ್ಟಾಗತ್ತೆ. ಒಂದು ರೀತಿ ಯಾವ ರೀತಿ ಎತ್ತೇರಿಗೆ ಕೋಣ ನೀರಿಗೆ ಅನ್ನೋ ರೀತಿಯಲ್ಲಿ ಆಗತ್ತಾ ಅಥವಾ ಒಗ್ಗೂಡಿ ಇವರೇನಾದ್ರೂ ಹೋರಾಟ ಮಾಡ್ತಾರಾ? ತಮ್ಮ ಸ್ವಪ್ರತಿಷ್ಠೆಯನ್ನ ಬದಿಗಿಟ್ಟು ಹಿಂದೂ ಹುಲಿ ಸಪೋರ್ಟ್ ಕೊಡ್ತಾರಾ? ರಾಜ್ಯಾಧ್ಯಕ್ಷ ಮತ್ತು ವಿಪಕ್ಷ ನಾಯಕರಿಗೆ ಸಾಥ್ ಕೊಡ್ತಾರಾ ಯತ್ನಾಳ್? ಒಂದು ಒಗ್ಗಟ್ಟು ಪ್ರದರ್ಶನ. ನಾವು 3ನೇ ಕ್ಲಾಸ್ 4ನೇ ಕ್ಲಾಸಲ್ಲಿ ಇರಬೇಕಾದ್ರೆ ಒಂದು ಪಾಠ ಇತ್ತು, ಒಂದು ಕಡ್ಡಿ ಮುರಿರಿ, 2 ಕಡ್ಡಿ ಮುರಿರಿ, ನೀವೆಲ್ಲ ಒಟ್ಟಿಗೆ ಸೇರಿ ಒಂದು ಕಟ್ಟನ್ನು ಮುರಿರಿ ಅಂತಂದಕ್ಕಾಗಲ್ಲ ಅಂತ. ಅದರಲ್ಲಿ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ಒಂದು ಬಹಳ ಸ್ಪಷ್ಟವಾದಂಥ ಸಂದೇಶವನ್ನು 3ನೇ ಕ್ಲಾಸಲ್ಲೇ 4ನೇ ಕ್ಲಾಸಲ್ಲೋ ಕೊಡಲಾಗಿತ್ತು. ಆದರೆ ಆ ಒಗ್ಗಟ್ಟಿನ ಸಂದೇಶ ರಾಜ್ಯವನ್ನು ಆಳುವ ರಾಜಕಾರಣಿಗಳಿಗೆ ನೆನಪಿರುತ್ತಾ ಅನ್ನೋದು ಈ ಬಾರಿಯ ಪ್ರಶ್ನೆ, ಬಹಳ ಪ್ರಮುಖವಾದ ಪ್ರಶ್ನೆ. ದೀಪಾ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪಾ, ನಾನು ಆಗಲೇ ಹೇಳಿದೆ 3ನೇ ಕ್ಲಾಸಲ್ಲೇ ನಮಗೆ ಪಾಠ ಇತ್ತು, ಕಡ್ಡಿಯನ್ನು ಒಟ್ಟಿಡ್ಕೊಂಡ್ರೆ ಮುರಿಯೋಕ್ಕೆ ಕಷ್ಟ ಆಗುತ್ತೆ, ಅಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದು. ಈ ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನುವ ಪಾಠವನ್ನು BJP ನಾಯಕರು ಮರಿತಾರಾ ಅಥವಾ ಒಗ್ಗಟ್ಟಿಗಿಂತ ಸ್ವಪ್ರತಿಷ್ಠೆ ಮುಖ್ಯ ಅಂತ ಹೇಳಿ ತಮ್ಮ ನಡುವಿನ ಕಿತ್ತಾಟ ಮುಂದುವರಿಯುತ್ತಾ ಈ 10 ದಿನಗಳ ಕಾಲ? ಹೇಗಿದೆ ವಾತಾವರಣ? ಪ್ರಣುತ್ತು, ಸದ್ಯಕ್ಕಂತೂ ಒಡೆದ ಮನೆ ಆಗಿದೆ ಬಿಜೆಪಿ. ಆದ್ರೆ ಸದನದಲ್ಲಿ ಅವರು ಒಂದಾಗಲೇಬೇಕಾದಂತಹ ಅನಿವಾರ್ಯತೆ ಇದೆ. ಒಂದಿಷ್ಟು ಗೊಂದಲ, ಒಂದಿಷ್ಟು ಮಾತಿನ ವಾಕ್ಸಮರದ ಬಳಿಕ ಮೊದಲ ಬಾರಿಗೆ ವಿಜಯೇಂದ್ರ ಮತ್ತೆ ಯತ್ನಾಳ್ ಭೇಟಿ ಆಗ್ತಾ ಇರುವಂತಹದ್ದು, ಮುಖಾಮುಖಿ ಆಗ್ತಾ ಇರುವಂತಹದ್ದು. ಆದ್ರೆ ಇಲ್ಲಿ ಆಡಳಿತ ಪಕ್ಷವನ್ನ ಕಟ್ಟಿ ಹಾಕಬೇಕು ಅಂತಂದ್ರೆ ಅನಿವಾರ್ಯವಾಗಿ ಒಂದಾಗಿ ಕೆಲಸ ಮಾಡಬೇಕು, ಒಂದಾಗಿ ಮಾತಾಡಬೇಕು, ಒಂದಾಗಿ ಹೋರಾಟ ಮಾಡಬೇಕಾದಂತಹದ್ದು ಇರುವಂತಹ ಅನಿವಾರ್ಯತೆ ಅವರಿಗೆ. ಆದ್ರೆ ಇರುವಂತಹ ಪರಿಸ್ಥಿತಿ ಅಂದ್ರೆ ಬಿಜೆಪಿಯಲ್ಲಿ ಇರುವಂತಹ ಪರಿಸ್ಥಿತಿ ನೇರ ವಾಗ್ದಾಳಿಗಳು, ಹೈಕಮಾಂಡ್ಗೆ ಒಂದಿಷ್ಟು ಕಂಪ್ಲೇಂಟ್ಗಳು, ನೋಟಿಸ್ಗಳು, ಇವೆಲ್ಲವನ್ನ ನೋಡ್ತಾ ಹೋದ್ರೆ ನಿಜಕ್ಕೂ ಯತ್ನಾಳು ವಿಜಯೇಂದ್ರ ಅವರ ಒಂದು ಬೆನ್ನಿಗೆ ನಿಲ್ತಾರ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂತಹದ್ದು. ಆದ್ರೆ ನೀವು ಹೇಳಿದಂತೆ ಎಲ್ರೂ ಒಗ್ಗಟ್ಟಾಗಿದ್ರೆ ಮಾತ್ರ ಸಿದ್ದರಾಮಯ್ಯ ಅವರನ್ನ ಮಣಿಸೋದಕ್ಕೆ ಸಾಧ್ಯ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಯಾವ ಲೆವೆಲ್ಗೆ ಸಂಸದೀಯ ಪಟು ಅನ್ನುವಂತಹದ್ದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಒಂದಿಷ್ಟು ಸೆಕ್ಷನ್ಗಳಾಗಿರ್ಬೋದು, ಅವರ ಒಂದಿಷ್ಟು ಹಳೆಯ ಒಂದಿಷ್ಟು ಪ್ರಕರಣಗಳಾಗಿರ್ಬೋದು, ಇದಕ್ಕೆ ಅನೇಕ ವಿಚಾರಗಳನ್ನ ಎತ್ತಿ ವಿಪಕ್ಷವನ್ನ ಕಟ್ಟಿ ಹಾಕುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದ್ರೆ ಈಗ ಯತ್ನಾಳ್ ಅವರು ವಿಜಯೇಂದ್ರ ಅವರ ಜೊತೆ ನಿಲ್ಲದೆ ಹೋದ್ರೆ ಮತ್ತೆ ಸದನದಲ್ಲಿ ಒಂದಿಷ್ಟು ವಿಪಕ್ಷಕ್ಕೆ ಕೌಂಟರ್ ಕೊಡುವಂತಹ, ವಿಪಕ್ಷಕ್ಕೆ ತಿರುಗೇಟು ಕೊಡುವಂತಹ ಕೆಲಸ ಆಡಳಿತ ಪಕ್ಷದವರು ಮಾಡ್ತಾರೆ. ಹಾಗಾಗಿ ಕಾದ್ ನೋಡ್ಬೇಕಾಗತ್ತೆ. ಇವತ್ತು ಮುಖಾಮುಖಿ ಆಗ್ತಿದ್ದಾರೆ, ಯಾವ ರೀತಿಯಾಗಿ ಸದನದಲ್ಲಿ ಹೋರಾಟಗಳಿಗೆ ಯತ್ನಾಳ್ ಅವರು ಸಾಥ್ ಕೊಡ್ತಾರೆ ಬಿಜೆಪಿಗೆ ಅನ್ನುವಂತಹದ್ದು. ಪ್ರಣುತ್, ಓಕೆ, ಥ್ಯಾಂಕ್ ಯು ದೀಪಾ ಮಾಹಿತಿಗೆ.